ಮಜಾ ಮಾಡು. ಇವನು ಯಾರು ಗುರು ಕಳ್ಳ ಅಂತ ಕೂಗ್ತಾನೆ ಇಲ್ಲ. ಇದೆ ಮಜಾ ಬರ್ತಾ ಇಲ್ಲ ಗುರು. ಸರ್ ನಿಮ್ಮ ಲ್ಯಾಪ್ಟಾಪ್ನ ಕತ್ಕೊಂಡು ಹೋಗ್ತೀನಿ, ನೀವು ನೋಡಿದ್ರೆ ಕೂಲಾಗಿ ಹೋಗ್ತೀರ ಸರ್. ಲ್ಯಾಪ್ಟಾಪ್ ನಿಮ್ದೆ ತಾನೆ? ಅದು ಆಫೀಸ್ ಲ್ಯಾಪ್ಟಾಪ್. ಅದಕ್ಕೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಲ್ವಾ? ಆಕ್ಚುಲಿ ಹೆಲ್ಪ್ ಆಗತ್ತೆ. ಅವ್ರು ಹೊಸ ಲ್ಯಾಪ್ಟಾಪ್ ಕೊಡೋದಾಗ ನಾವು ಬೆಂಚಲ್ಲಿ ಇರ್ಬೋದು. ಥ್ಯಾಂಕ್ ಯು ಕಣಪ್ಪ. ನಿಂತ್ಕೊಳ್ಳಿ ಸರ್, ಇದು ಯಾಕೆ ಸರಿ ಬರ್ತಲ್ಲ ಸರ್. ನನಗೆ ನಿಮ್ಮ ಲ್ಯಾಪ್ಟಾಪ್ ತಗೊಳ್ಳಿ ಸರ್. ಬೇಡ ಗುರು, ತಗೊಳ್ಳಿ ಸರ್. ಬೇಡ ಗುರು, ನೀನೇ ಅವ್ನು ಗುರು, ತಗೊಂಡೋಗು ಗುರು. ನನಗೇನು ಕಿಕ್ಕೆ ಬರ್ತಾ ಇಲ್ಲ ಸರ್. ಏನೋ ಮಾತಾಡ್ಸಿದ್ಯಾ? ಸರ್ ಎಣ್ಣೆ ಸಿಗರೇಟ್ ಹೊಡೆದ ಬರುತ್ತೆ ನೋಡಿ ಕಿಕ್. ಆ ಥರ ಕಿಕ್ ಬರ್ಬೇಕು ಅಂದ್ರೆ ನಾನು ನೋಡ್ಬೇಕಾದ್ರೆ ನೀವು ಕಳ್ಳ ಅಂತ ಕಿರ್ಚ್ಬೇಕು ಸರ್. ಅವಾಗ ಒಂಥರ ಪ್ರೊಫೆಷನಲ್ ಕಿಕ್. ಡೈಲಿ ನಮಗೆ ಕೆಲ್ಸಕ್ಕೆ ಅದೇ ಸರ್ ಮೋಟಿವೇಶನ್. ಅದೇ ಇಲ್ಲ ಅಂದ್ರೆ ಪ್ರೊಫೆಷನಲ್ ಲೈಫ್ ನಿಮ್ ತರ ಬದುಕಿದ್ದು ಸತ್ತಂಗಾಗುತ್ತೆ. ಯಾಕೆ ಸರಿ ಬರ್ತಾ ಇಲ್ಲ ಸರ್? ಈಗ ನನ್ನ ಲ್ಯಾಪ್ಟಾಪ್ ನೀನು ತಗೊಂಡೋಗ್ಬೇಕಪ್ಪ. ನಿನ್ ಕಿಕ್ ಬರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು? ಈಗ ಇಟ್ಕೊಳ್ಳಿ ಸರ್, ನನ್ನ ಲ್ಯಾಪ್ಟಾಪ್ ಇಟ್ಕೊಳ್ಳಿ. ನನ್ನ ಲ್ಯಾಪ್ಟಾಪ್ ಅಲ್ವೇನಾ? ಅಯ್ಯೋ ಆಯ್ತು ಸರ್, ನಂದೇ ಪರ್ಸು ನಂದೇ ಮೊಬೈಲ್ ಕೊಡ್ತೀನಿ ಸರಿನಾ? ಈಗ ಏನು ಏನ್ ಮಾಡ್ಬೇಕು ಅಂದ್ರೆ ನಾನು ನಿಂತಿರ್ತೀನಿ, ನೀವು ಓಡಿ ನಾನು ಕಳ್ಳ ಅಂತ ಕಿರಿಸ್ತೀನಿ. ಕರೆಕ್ಟ್ ನೋಡ್ಕೊಳ್ಳಿ ಸರ್. ಆಮೇಲೆ ನಾನು ನಿಂತು ಕರ್ಕೊಂಡು ಹೋಗ್ಬೇಕಾರೆ ನೀವು ಹಂಗೆ ಮಾಡೋದು ಸರ್. ಕಿಕ್ಕು ನಮ್ಗೆ. ಸರಿ ನೋಡ್ಕೊಂತೀನಿ. ಓಕೆ ಕೊಡ್ತೀನಿ. ಓಯ್ ನನ್ನ ಮೊಬೈಲು ಪರ್ಸು. ಕಳ್ಳ ಕಳ್ಳ ಕಳ್ಳ. ಅಷ್ಟೇ ಸರ್, ಬನ್ನಿ 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 ಸರ್. ಓಡ್ತಾನೆ ಅವನೇ ಅಂದ್ರೆ. ಅಯ್ಯೋ ಕಳ್ಳ ಮಗನೇ.